ಕಳೆದ 10 ವರ್ಷದಿಂದ ಬಿಜೆಪಿಯ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಏನು ಈ ದೇಶಕ್ಕೆ ಮಾತನ್ನು ಕೊಟ್ಟಿತ್ತು ಅದರ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ. ಯಾವ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ನನಗೆ ಅಧಿಕಾರಕ್ಕೆ ತನ್ನಿ, ಕೇವಲ 100 ದಿನಗಳಲ್ಲಿ ನನಗೆ ಕಾಲಾವಕಾಶ ಕೊಡಿ, ಹೊರ ದೇಶದಲ್ಲಿರ್ತಕ್ಕಂಥ ಕಪ್ಪಣನ ತಂದು ಇಡೀ ಭಾರತ ದೇಶದ ಬಡವರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ತೀನಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನೀವು ಬಿಜೆಪಿ ಮುಖಂಡರು ನಿಮ್ಮ ಹಳ್ಳಿಗಳಿಗೆ ಬಂದ್ರೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡಿ. ನಿಮ್ಮ ಕೈಯಲ್ಲಿ ಪಾಸ್ಬುಕ್ ಹಿಡ್ಕೋಬೇಕು. ಏನ್ ಹಿಡ್ಕೋಬೇಕು? ಪಾಸ್ಬುಕ್ ಹಿಡ್ಕೊಂಡು ಪ್ರಧಾನಮಂತ್ರಿ ಅವರು ನಮಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರು ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ, ನೀವು ದುಡ್ಡು ಹಾಕಿಲ್ಲ, ನೀವು ನಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ದುಡ್ಡು ಹಾಕಿ ನೀವು ಮತವನ್ನು ಕೇಳಬೇಕು, ಇಲ್ಲಿದ್ರೆ ಮತವನ್ನು ನಿಮಗೆ ಕೊಡಲಿಲ್ಲ ಅಂತ ಹೇಳಿದ ಸಂದರ್ಭ ಕೇಳಬೇಕು. ನೀವು ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ್ರೆ ವಿಶೇಷವಾಗಿ ನಾವು ಇಡೀ ದೇಶದಲ್ಲಿ 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಮೆಟ್ರೋ ಟ್ರೈನ್ಗಳನ್ನ ತರ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಇವತ್ತು ಸಕಾರ ಅಂತ ಮಾತನಾಡ್ತಾ ಇಲ್ಲ. ಇವತ್ತು ಮಾಡ್ತಾ ಇದ್ರೆ ಪಾಕಿಸ್ತಾನ, ಮುಸಲ್ಮಾನ, ರಾಮ ಮಂದಿರ ಇಂಥ ಒಂದು ಮಾತಿನಲ್ಲಿ ಇವತ್ತು ಜನರ ಮತವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಇರ್ತ ಸಂದರ್ಭದಲ್ಲಿ ನಾವು 72,000 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರೈತರು ಸಾಲ ಸುಮಾರು 8,500 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ರು. ರೈತರಿಗೆ ಮೊದಲನೇ ಬಾರಿ 2013-18 ಇಸ್ವಿಯಲ್ಲಿ 3 ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಪುನಃ 5 ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಇಡೀ ಭಾರತ ದೇಶದಲ್ಲಿ ಯಾರಾದ್ರೆ ಅದನ್ನ ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅದಾನಿಯವರ ಆದಾಯ 2014 ಇಸ್ವಿನಲ್ಲಿ $8 ಬಿಲಿಯನ್ ಇತ್ತು. ಇವತ್ತು ಅದಾನಿಯವರ ಆದಾಯ $130 ಬಿಲಿಯನ್ ಇದ್ರೆ, ಅಂದ್ರೆ $8 ಬಿಲಿಯನ್ ಇದ್ರೆ 64,000 ಕೋಟಿ. ಇವತ್ತು ಅದಾನಿಯವರ ಆದಾಯ 11 ಲಕ್ಷ ಕೋಟಿ ಇದೆ ಬಂಧುಗಳೇ. ಯಾಕಾಗಿದೆ 11 ಲಕ್ಷ ಕೋಟಿಗಳು ಅಂತಂದ್ರೆ ಈ ದೇಶದ ಪೋರ್ಟ್ಗಳು ಅವ್ರದೇ, ಏರ್ಪೋರ್ಟ್ ಅವ್ರದೇ, ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ಕಾಂಟ್ರಾಕ್ಟ್ ಅವರಿಗೆ ಸುಮಾರು 450 ಬಿಲಿಯನ್ ಟನ್ನಿನ ಕೋಲ್ ಮೈನಿಂಗ್ ಕೂಡ ಅವರಿಗೆ ಕೊಟ್ಟಾಗಿದೆ. ನೋಡಿ, ಅಲ್ಲಿ ನರೇಂದ್ರ ಮೋದಿ ಅವರು 11 ಲಕ್ಷ ಕೋಟಿ ಒಬ್ಬ ಉದ್ಯಮಿದಾರರಿಗೆ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವರ್ಷಕ್ಕೆ 60,000 ಕೋಟಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಬೊಕ್ಕಸದಿಂದ ದುಡ್ಡು ವರ್ಷಕ್ಕೆ 60,000 ಕೋಟಿ ಅಂದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ. 5 ವರ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 3 ಲಕ್ಷ ಕೋಟಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಹಾಕಿದ್ರೆ ನರೇಂದ್ರ ಮೋದಿ ಅವರು ಕೇವಲ 10 ವರ್ಷದಲ್ಲಿ ಅದಾನಿ ಅವರಿಗೆ 11 ಲಕ್ಷ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ವಿಶೇಷವಾಗಿ ತಾಯಂದ್ರು, ಹೆಣ್ಮಕ್ಳು ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕು? 3 ಲಕ್ಷ ಕೋಟಿ ಕೊಡ್ತಕ್ಕಂತ ಇಡೀ ಭಾರತ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಅದಕ್ಕೆ ಹೆಣ್ಮಕ್ಳು ಎಲ್ಲರೂ ಜೋರ ಕೈ ಎತ್ತಿರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಹೆಂಗೇ ಮಾಡಿ ಸರ್ಕಾರ ಬೆಳೆಸ್ಬೇಕು, ಸಿದ್ದರಾಮಯ್ಯ ಅವ್ರನ್ನ ಸರ್ಕಾರವನ್ನು ಕಿತ್ತು ಎಸಿಬೇಕಂತ ಹೇಳಿ ಬಿಜೆಪಿ ಅವರು ಸತತವಾಗಿ ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಏನ್ ಹೆಣ್ಮಕ್ಳು ಇದಿರಲ್ಲ, ಇವತ್ತು ದಿನಕ್ಕೆ 35 ಲಕ್ಷ ಹೆಣ್ಮಕ್ಳು ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ನಮ್ಮ ಸರ್ಕಾರ ಬಂದ ನಂತರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ 195 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ 195 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಕಾರಣ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಓಸು ಗುಡಿ ಗುಂಡಾರುಗಳೆಲ್ಲ ಹೋಗಿ ಬಂದಿದ್ರಿ, ಹೋಗಿರಲ್ಲ ಗುಡಿ ಗುಂಡಾರುಗಳು ಹೋಗಿದಿರಲ್ಲ, ಎಲ್ಲಾ ಗುಡಿ ಗುಂಡಾರುಗಳಿಗೆ ತಾವೇನು ಹೋಗಿದ್ದೀರಿ? ದೇವರಿಗೆ ಬೇಡ್ಕೊಳ್ಳಿ, ಸಿದ್ದರಾಮಯ್ಯ ಅವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಪಕ್ಷ 25 ಸೀಟು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ಕೆಲಸ ತಾವು ದೇವರಲ್ಲಿ ಮನವಿ ಮಾಡ್ಕೋಬೇಕಂತ ಕೂಡ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ.
ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ, ಇನ್ನ ಬಹಳ ಮಾತನಾಡಬಹುದು. ಆದ್ರೆ ವಿಶೇಷವಾಗಿ ವಿನೋದ್ ಶೆಟ್ಟಿ ಅವರು ನಮ್ಮ ಪಕ್ಷ ಅವರನ್ನು ಗುರುತಿಸಿ ಒಬ್ಬ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿ ಈ ಬಾರಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಅದು ಸಾಮಾನ್ಯ ವಿನೋದ್ ಶೆಟ್ಟಿ ಅಲ್ಲ, ಅದು ಮರಿ ಟಗರೋದು. ಯಾರು? ಮೋದಿ ಅವರು ಸುಳ್ಳು ಹೇಳಿ ಮತವನ್ನು ಕೇಳ್ತಾ ಇದ್ದಾರೆ. मोदी जी आपसे हम विनती करते हैं, झूठ बोलना बस करो, झूठ बोलना बस करो, क्योंकि सबको ऊपर जाना है. मोदी जी झूठ मत बोलो, खुदा के पास जाना है, ना हाथी है ना घोड़ा है, वह पैदल ही जाना है. ದಯಮಾಡಿ ನರೇಂದ್ರ ಮೋದಿ ಸಾಹೇಬ್ರೆ, ಎಲ್ಲರೂ ದೇವರ ಹತ್ರನೇ ಹೋಗ್ಬೇಕಾಗತ್ತೆ. ಸುಳ್ಳು ಹೇಳೋದು ದಯವಿಟ್ಟು ನಿಂದಿರಿಸ್ರಿ. ಅಲ್ಲಿ ಹೋದಾಗ ಕುದುರೆನಿಂದ ಹಾನಿಲಿಲ್ಲ, ಬರೇ ಕಾಲೇ ಹೋಗ್ಬೇಕು. ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಸುಳ್ಳು ಹೇಳಿ ಮತವನ್ನು ಕೇಳ್ತಾ ಇದ್ದಾರೆ. ದಯಮಾಡಿ ಮೇ 7ನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ವಿಶೇಷವಾಗಿ ಕೊನೆಯದಾಗಿ ಹೇಳಿ ಮುಗಿಸ್ತೀನಿ. ನರೇಂದ್ರ ಮೋದಿ ಅವರು ಒಂದು ಆಡ್ ನಡೆಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ನೋಡಿದ್ರಲ್ಲ ಗೊತ್ತಿಲ್ಲ, ಆ ಆಡ್ ಅಲ್ಲಿ ಏನಿದೆ ಅಂತಂದ್ರೆ, ಪಾಪ ಪಾಪ ನರೇಂದ್ರ ಮೋದಿ ಸಾಹೇಬ್ನ ವಾರಕ್ವಾದಿ ಪಾಪ ಅಂತ ಹೇಳ್ತಾರೆ. ಅಂದ್ರೆ ನರೇಂದ್ರ ಮೋದಿ ಅವರು ಯುಕ್ರೇನ್ ರಷ್ಯಾ ವಾರ ನಿಂದಿರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾದಾಯ ಕಳಸಾ ಬೌಂಡರಿ ಯಾವ ನರೇಂದ್ರ ಮೋದಿ ಅವರು ಬೇರೆ ದೇಶದ ವಾರ ನಿಂದಿರಿಸ್ತಕ್ಕಂಥ ನರೇಂದ್ರ ಮೋದಿ ಅವರು ವಿಶ್ವಗುರು ಅವರು ನಮ್ಮ ಮಾದಾಯಕ್ಕೆ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನೆಲ್ಲ ಗಮನಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವೆಲ್ಲ ಅವ್ರು ಮಾತನಾಡ್ತಕ್ಕಂಥ ಮಾತನ್ನು ಕೇಳಿಸ್ಕೊಂಡು ಮೇ 7ನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನೋದ್ ಶೆಟ್ಟಿ ಅವರಿಗೆ ಆಶೀರ್ವಾದ ಮಾಡಬೇಕು. ನಾನು ಇದ್ದೀನಿ, ವಿನಯ್ ಕುಲಕರ್ಣಿ ಅವರಿದ್ದಾರೆ, ಪ್ರಸಾದ್ ಅಪ್ಪ ಅವರಿದ್ದಾರೆ, ಕೋನರೆಡ್ಡಿ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಅವ್ರ ಜೊತೆಗೆ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಪುನಃ ಮತ್ತೊಮ್ಮೆ ಈ ಒಂದು ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ದಯಮಾಡಿ ತಾವೆಲ್ಲ ಒಂದು 10 ನಿಮಿಷ ಸಾಹೇಬರು ಮಾತನಾಡ್ತಕ್ಕಂಥ ತಾವೆಲ್ಲ ಕೇಳಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಮಹಾಜನತೆಗೆ ಸುಮಾರು 11 ಗಂಟೆಯಿಂದ ತಾವು ಇಲ್ಲಿವರೆಗೆ ಕಾದಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.